ಸೊ ಈಗ ನಾವು ಹಾರಿಬಾ ಇನ್ಸ್ಟ್ರೂಮೆಂಟಿಗೆ ಹೇಗೆ ಕಾನ್ಸಂಟ್ರೇಟೆಡ್ ಕ್ಲೀನಿಂಗ್ ಮೇಂಟೆನೆನ್ಸ್ ಕೊಡೋದು ಅನ್ನೋದು ನೋಡೋಣ. ಸೊ ನಾ ಮುಂಚೆನೇ ಹೇಳ್ದಂಗೆ ಇನ್ಸ್ಟ್ರೂಮೆಂಟನ್ನು ಸ್ವಿಚ್ ಆಫ್ ಮಾಡೋದು ಮತ್ತು ಸ್ವಿಚ್ ಆನ್ ಮಾಡೋದು ಪ್ರತಿದಿನದ್ದು ಡೈಲಿ ಮೇಂಟೆನೆನ್ಸಲ್ಲಿ ವರ್ಕ್ ಆಗುತ್ತೆ. ಸೊ ಅದರಿಂದಾಗಿ ಮತ್ತೆ ಬೇರೆ ಏನು ಮೇಂಟೆನೆನ್ಸ್ ಪ್ರತಿದಿನ ಮಾಡೋದು ಬೇಕಾಗಲ್ಲ. ಬಟ್ ಎವ್ರಿ ನವ್ ಆ್ಯಂಡ್ ಆಗಾಗ ನಮಗೆ ಇನ್ಸ್ಟ್ರೂಮೆಂಟಿಗೆ ಕಾನ್ಸಂಟ್ರೇಟೆಡ್ ಕ್ಲೀನಿಂಗ್ ಕೊಡಬೇಕಾಗುತ್ತೆ. ಯೂಶಲಿ ಕಂಪನಿ ಪ್ರಕಾರ 150ರಿಂದ 200 ಟೆಸ್ಟ್ ಆದ ತಕ್ಷಣವೇ ಒಂದು ಕಾನ್ಸಂಟ್ರೇಟೆಡ್ ಕ್ಲೀನಿಂಗ್ ಕೊಡಬೇಕಾಗುತ್ತೆ. ಬಟ್ ನಾರ್ಮಲಿ ನಾವು ಪ್ರತಿ ಭಾನುವಾರ ಸಂಜೆಗೆ ನಾವು ಇದನ್ನು ಕಾನ್ಸಂಟ್ರೇಟೆಡ್ ಕ್ಲೀನಿಂಗನ್ನು ಕೊಡ್ತೇವೆ. ಸೊ ಕಾನ್ಸಂಟ್ರೇಟೆಡ್ ಕ್ಲೀನಿಂಗ್ ಹೇಗೆ ಕೊಡಬೇಕಪ್ಪ ಅಂದರೆ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಥಿಂಗ್ ಇದು ಇನ್ಸ್ಟ್ರೂಮೆಂಟು ಮೇನ್ ಸ್ಕ್ರೀನಲ್ಲಿ ಇರಬೇಕು ಆಯಿತಾ. ಸೊ ಅದರಲ್ಲಿ ರಿಯೇಜೆಂಟ್ಸ್ ಎಲ್ಲ ಕರೆಕ್ಟಾಗಿರಬೇಕು. ಸೊ ಬಿಫೋರ್ ಅದನ್ನು ಕೊಡೋಕ್ಕಿಂತ ಮುಂಚೆ ನಾವಿಲ್ಲಿ ಸೆಪ್ರೇಟಾಗಿ ಮಿನೋ ಕ್ಲಿಯರ್ ಕ್ಲೀನಿಂಗ್ ಅಂತ ಏನೊಂದು ಸೊಲ್ಯೂಷನ್ ಇದೆ, ಸೊ ಅದನ್ನು ಹಾಕಿಟ್ಕೋಬೇಕು. ಸೊ ನಾರ್ಮಲಿ ಈ ಸೊಲ್ಯೂಷನ್ 500 ml ಇಂದ ಒಂದು ದೊಡ್ಡ ಬಾಟಲ್ ಬರ್ತದೆ. ಬಟ್ ಈಗ ಅಟ್ ಪ್ರೆಸೆಂಟ್ ಕಂಪನಿಯವರು 100 ml ಇಂದು 5 ರಿಯೇಜೆಂಟನ್ನು ಅಟ್ ಎ ಟೈಮ್ ಕೊಡ್ತಾ ಇದ್ದಾರೆ. ಸೊ ಇದರೊಳಗಡೆ ಅಟ್ಲೀಸ್ಟ್ 30 ml ಸೊಲ್ಯೂಷನ್ ಇರಬೇಕು. ಮತ್ತು H550ದಲ್ಲಿ ಸೆಪ್ರೇಟಾಗಿ ಒಂದು ಪೈಪೇ ಇದೆ ಮಿನೋ ಕ್ಲಿಯರ್ ಕ್ಲೀನಿಂಗಿಗೋಸ್ಕರನೇ. ಬಟ್ H500ದಲ್ಲಿ ಸೆಪ್ರೇಟ್ ಆಗಿಲ್ಲ. ಅವಾಗ ನಾವೇನು ಮಾಡಬೇಕಂದ್ರೆ ಈ ABX ಕ್ಲೀನರ್ ಏನಿದೆ ಅದರ ಪೈಪನ್ನು ತೆಗೆದು ಈ ಮಿನೋ ಕ್ಲಿಯರಿಗೆ ಕೊಟ್ಕೋಬೇಕು. ಆಫ್ಟರ್ 2 ಮಿನಿಟ್ಸ್ ನಂತರ ಅದು ರಿಪ್ಲೇಸ್ ಮಾಡಿ ವಾಪಸ್ಸು ಕ್ಲೀನರಿಗೆ ಅಂತ ಹೇಳುತ್ತೆ. ಆಮೇಲೆ ಇಟ್ಮೇಲೆ ಅದು ಕಂಟಿನ್ಯೂಸ್ ಆಗಿ ವರ್ಕ್ ಆಗುತ್ತೆ. ಸೊ ಬಟ್ H550ಗೆ ನಮಗೆ ಈ ಪ್ರಾಬ್ಲಮ್ ಇಲ್ಲ. ಸೊ ಸೆಪರೇಟ್ ಪೈಪ್ ಇರೋದ್ರಿಂದ ಡೈರೆಕ್ಟಾಗಿ ಸೆಪರೇಟ್ ಪೈಪನ್ನು ಅಟ್ಯಾಚ್ ಮಾಡಿದ್ರಾಯ್ತು. ಮಾಡಿದ್ಮೇಲೆ ಮೇಂಟೆನೆನ್ಸ್ ಅನ್ನೋದನ್ನು ಕ್ಲಿಕ್ ಮಾಡಿ ಅಲ್ಲಿ ಈ ಕಾನ್ಸಂಟ್ರೇಟೆಡ್ ಕ್ಲೀನಿಂಗ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ಆಯಿತು. ಸೊ ಒಂದ್ಸತಿ ಅದು ಕ್ಲಿಕ್ ಮಾಡಿದ ತಕ್ಷಣವೇ ಅದು 10 ಮಿನಿಟ್ಸ್ ತಗೊಳುತ್ತೆ. ಸೊ ಆ 10 ಮಿನಿಟ್ಸ್ ಮಧ್ಯದಲ್ಲಿ ಏನಾದ್ರು ಎರರ್ಸ್ ಬಂತು ಅಂತಾದರೆ ಯಾವಾಗಲೂ ಸೀನಿಯರ್ ಪರ್ಸನಿಗಾಗಲಿ ಅಥವಾ HODಗಾಗಲಿ ಇನ್ಫಾರ್ಮ್ ಮಾಡಬೇಕು. ನೀವಾಗೆ ಏನು ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಒಂದ್ಸತಿ ಆ 10 ಮಿನಿಟ್ಸ್ ಎಲ್ಲ ಆಯಿತು ಅಂತ ಆದಮೇಲೆ ಅದು ಕಂಪ್ಲೀಟ್ ಆಗಿರುತ್ತೆ. ಸೊ ಅದು ಕಂಪ್ಲೀಟ್ ಆಗಿದೆ ಅಂತ ಹೇಳುತ್ತೆ. ಸೊ ಅವಾಗ ನೀವು ವಾಪಸ್ಸು ಮಿನೋ ಕ್ಲಿಯರ್ನ ಮತ್ತೆ ಸೀಲ್ ಮಾಡಿ ಹೊರಗಡೆ ಇಟ್ಕೊಂಡ್ಬಿಡ್ಬೋದು ಆಯಿತಾ. ಸೊ ಅದು ಇಂಪಾರ್ಟೆಂಟಾ, ಅದನ್ನು ಹಾಗೆ ಆ ಬಾಟಲ್ನ ಹಾಗೆ ಬಿಟ್ಬಿಡ್ಬೇಡಿ. ಸೊ ಒಂದ್ಸತಿ ಅದಾದಮೇಲೆ ಅದು ಹೇಳುತ್ತೆ ಸ್ಟಾರ್ಟಪ್ ಆಗಿಲ್ಲ ಅಂತ. ಸೊ ಮತ್ತೆ ನೀವು ಇನ್ನೊಂದು ಬಾರಿ ಸ್ಟಾರ್ಟಪ್ ಕೊಡಬೇಕಾಗುತ್ತೆ. ಸೊ ಒಂದ್ಸತಿ ಸ್ಟಾರ್ಟಪ್ ಕೊಟ್ಟಾದ್ಮೇಲೆ ಸೇಮ್ ನೀವು ಮತ್ತೆ ಲಾಗ್ಸಿಗೆ ಹೋಗಿ ಆ ಸ್ಟಾರ್ಟಪ್ಪಿನ ವ್ಯಾಲ್ಯೂಸ್ ಏನು ಅನ್ನೋದು ನೋಡ್ಕೋಬೇಕು. ಅದು ಇಂಪಾರ್ಟೆಂಟ್ ಆಯಿತಾ. ಥ್ಯಾಂಕ್ ಯು.